ನಮಸ್ಕಾರ ವೀಕ್ಷಕರೇ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಕಾಣುತ್ತಿರುವ ರಾಮಾಚಾರಿ ಸೀರಿಯಲ್ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ನಡುವೆ ಸೀರಿಯಲ್ ದಿನದಿಂದ ದಿನಕ್ಕೆ ರೋಚಕ ಘಟ್ಟವನ್ನ ತಲುಪ್ತಾ ಇದೆ. ಇದೇ ಸೀರಿಯಲ್ನ ಟೈಟಲ್ ರೋಲ್ನಲ್ಲಿ ನಟಿಸ್ತಾ ಇರೋ ರಿತ್ವಿಕ್ ಕೃಪಾಕರ್ ಬಗ್ಗೆ ಗೊತ್ತಿರದ ಒಂದಷ್ಟು ಮಾಹಿತಿಯನ್ನ ಇಲ್ಲಿದೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ರಿತ್ವಿಕ್ ಕೃಪಾಕರ್, ಆತನ ರಿಯಲ್ ಲೈಫ್ ಗರ್ಲ್ ಫ್ರೆಂಡ್ ಯಾರು, ಈತನ ನಿಜವಾದ ವಯಸ್ಸೇನು, ವಿದ್ಯಾರ್ಹತೆ ಏನು, ಜೊತೆಗೆ ಈತನ ತಂದೆಯ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಕೂಡ ನೀವೆಲ್ಲರೂ ಕೂಡ ಶಾಕ್ ಆಗ್ತೀರಾ. ಸೀರಿಯಲ್ನಲ್ಲಿ ನೋಡುಗರಿಂದ ಮೆಚ್ಚುಗೆ ಪಡ್ಕೊಂಡಿದ್ದಾರೆ ರಾಮಾಚಾರಿ ಅಲಿಯಾಸ್ ರಿತ್ವಿಕ್ ಕೃಪಾಕರ್. ರಿತ್ವಿಕ್ ಅಲ್ಲಿನ ಮಹಾರಾಜ ಕಾಲೇಜಿನ ಬಿಎಸ್ಸಿ ಬ್ಯಾಚುಲರ್ ಡಿಗ್ರಿಯನ್ನ ಪಡ್ಕೊಂಡಿದ್ದಾರೆ. ಬಿಎಸ್ಸಿಯಲ್ಲಿ ಝುವಾಲಜಿ, ಬಾಟನಿ ಮತ್ತು ಕೆಮಿಸ್ಟ್ರಿ ವಿಷಯಗಳನ್ನು ತೆಗೆದುಕೊಂಡು ಪದವಿ ಪಡೆದಿದ್ದಾರೆ. ಬಾಲ್ಯದಿಂದಲೇ ವಿಜ್ಞಾನಿಯಾಗುವ ಕನಸು ಹೊಂದಿದ್ದ ರಿತ್ವಿಕ್ ಅದೇ ಗುಂಗಿನಲ್ಲಿ ಬಿಎಸ್ಸಿಯನ್ನ ಆಯ್ಕೆ ಮಾಡಿಕೊಂಡ್ರು. ಇದಷ್ಟೇ ಅಲ್ಲ, ದೆಹಲಿಯಲ್ಲಿರೋ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಎಂಎ ಕೂಡ ಮಾಡಿದ್ದಾರೆ. ಬಣ್ಣದ ಲೋಕದ ಮೇಲಿನ ಸೆಳೆತದಿಂದ ದೇಹದ ತೂಕವನ್ನ ಇಳಿಸಿಕೊಂಡು ನಟನೆಯಲ್ಲೂ ಪಳಗಿ ಕಿರುತೆರೆಗೆ ಎಂಟ್ರಿ ಕೊಟ್ರು ರಿತ್ವಿಕ್ ಕೃಪಾಕರ್. ರಿತ್ವಿಕ್ ಕೃಪಾಕರ್ ಬೆಳೆದು ಬಂದ ಹಾದಿ ಅಷ್ಟು ಸುಲಭದ್ದಾಗಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಕಿರುತೆರೆಯಲ್ಲೇ ಆಗಲಿ ಅಥವಾ ಬೆಳ್ಳಿ ತೆರೆಯಲ್ಲೇ ಆಗಲಿ, ತಂದೆ ಹೆಸರಿನಲ್ಲಿಗೆ ಮಗನು ಕೂಡ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡೋದು ಅಥವಾ ಕಿರುತೆರೆಗೆ ಎಂಟ್ರಿ ಕೊಡೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಆದರೆ ಅವರೆಲ್ಲರಿಗಿಂತ ವಿಭಿನ್ನ ಈ ರಿತ್ವಿಕ್ ಕೃಪಾಕರ್. ಕಳೆದ ವರ್ಷ ನಡೆದಂತಹ ಕಲರ್ಸ್ ಆರ್ಟ್ಸ್ನಲ್ಲಿ ಜನ ಮೆಚ್ಚಿದ ನಾಯಕ ಪ್ರಶಸ್ತಿ ಪಡೆದಿರೋ ಈ ರಿತ್ವಿಕ್ ಕೃಪಾಕರ್ ಇತ್ತೀಚೆಗಷ್ಟೇ ಜನರಿಗೆ ಪರಿಚಯವಾಗಿದ್ದಾರೆ. ಆದರೆ ಅವರ ತಂದೆ ಪ್ರವೀಣ್ ಕೃಪಾಕರ್ ಅವರು ನ್ಯಾಷನಲ್ ಅವಾರ್ಡ್ ವಿನ್ನರ್ ಎಂಬ ಮಾಹಿತಿ ಇದೀಗ ಹೊರಬಿದ್ದಿದೆ. ಹೌದು, ನಟ ರಿತ್ವಿಕ್ ಕೃಪಾಕರ್ ಪರಿಚಯ ಕನ್ನಡ ಜನರಿಗೆ ಇತ್ತೀಚೆಗಷ್ಟೇ ಆಗಿದೆ. ಆದರೆ ಅವರ ತಂದೆ ಪ್ರವೀಣ್ ಕೃಪಾಕರ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳ ವರ್ಷದಿಂದ ಕೆಲಸ ಮಾಡುತ್ತಿದ್ದಾರೆ. ಇವರು ಕನ್ನಡ ಸಿನಿಮಾಗಳ ನಿರ್ದೇಶಕ ಹಾಗೂ ನಿರ್ಮಾಪಕರು ಕೂಡ. ಇವರು ಕನ್ನಡ ಸಿನಿಮಾಗಳ ನಿರ್ದೇಶಕ ಹಾಗೂ ನಿರ್ಮಾಪಕ ಕೂಡ ಹೌದು. ಅಷ್ಟೇ ಅಲ್ಲ, ರಿತ್ವಿಕ್ ಕೃಪಾಕರ್ ತಂದೆ ಪ್ರವೀಣ್ ಕೃಪಾಕರ್ ನಿರ್ದೇಶಿಸಿದ ತಲೆದಂಡ ಎಂಬ ಸಿನಿಮಾಗೆ 68ನೇ ಚಲನಚಿತ್ರ ಅವಾರ್ಡ್ ಕೂಡ ಬಂದಿತ್ತು. ಅತ್ಯುತ್ತಮ ಪರಿಸರ ಕಾಳಜಿಯುಳ್ಳ ಸಿನಿಮಾ ಎಂಬ ಕಾರಣಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಲಾಯಿತು. ಆಧುನಿಕತೆ ಹೇಗೆ ಪರಿಸರ ನಾಶಕ್ಕೆ ಕಾರಣವಾಗಿದೆ ಅನ್ನೋದನ್ನ ಈ ಚಿತ್ರದಲ್ಲಿ ತೋರಿಸಲಾಗಿತ್ತು. ಇನ್ನು ಮಗ ರಿತ್ವಿಕ್ ಕೃಪಾಕರ್ಗೆ ನಟನೆಯನ್ನ ವೃತ್ತಿಯಾಗಿ ತಂದೆ ಪ್ರವೀಣ್ ಕೃಪಾಕರ್ ಅವರೇ ಸ್ಫೂರ್ತಿಯಂತೆ. ತಂದೆಯ ಪ್ರೋತ್ಸಾಹದ ಬೆಂಬಲದೊಂದಿಗೆ ನಟನೆಗೆ ಕಾಲಿಟ್ಟಿರುವ ರಿತ್ವಿಕ್ ಮಾತ್ರವಲ್ಲದೆ ಸಿನಿಮಾಗೂ ಪಾದಾರ್ಪಣೆ ಮಾಡಿದ್ದಾರೆ. ಮಗ ನನಗಿಂತ ಒಳ್ಳೆಯ ತಯಾರಿಯ ಜೊತೆಗೆ ಸಿನಿಮಾಗೆ ಕಾಲಿಟ್ಟಿದ್ದಾನೆ, ಅವನಿಗೆ ಶುಭವಾಗಲಿ ಅಂತ ತಂದೆ ಪ್ರವೀಣ್ ಕೃಪಾಕರ್ ಕೂಡ ಹೇಳಿಕೊಂಡಿದ್ರು. ಅದೆಷ್ಟೋ ಮನೆಯಲ್ಲಿ ನಟನೆಗೆ ಕಾಲಿಡೋದಕ್ಕೆ ಕುಟುಂಬದವರು ಸಹಕರಿಸದೇ ಇರುವ ಸಂದರ್ಭಗಳನ್ನು ನೀವು ಹಲವಾರಿ ಕೇಳಿದ್ದೀವಿ. ಆದರೆ ಇಲ್ಲಿ ತಂದೆಗೆ ಮಗನಿಗೆ ನಟಿಸೋದಕ್ಕೆ ಸ್ಫೂರ್ತಿಯಾಗಿರೋದು ಮಾತ್ರ ಬಹಳ ವಿಶೇಷ. ಅದಕ್ಕೆ ಈ ಹಿಂದೆನೇ ನಾನು ಹೇಳಿದ್ದು, ಇವರು ಬೆಳೆದು ಬಂದ ಹಾದಿ ವಿಭಿನ್ನ ಅಂತ. ಇನ್ನು ರಿತ್ವಿಕ್ ಅವರ ಗರ್ಲ್ ಫ್ರೆಂಡ್ ಬಗ್ಗೆ ಹೇಳೋದಾದ್ರೆ, ನಟ ರಿತ್ವಿಕ್ ಅವರಿಗೆ ಲವರ್ ಆಕೆ ಈ ರಾಮಾಚಾರ್ಯ ಸೀರಿಯಲ್ ಇದೆಯಲ್ಲ, ಅದರ ಹೀರೋಯಿನ್ಗಿಂತಲೂ ಕೂಡ ಬಹು ಸುಂದರವಾಗಿದ್ದಾರೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗಿದ್ದೂ ಉಂಟು. ಹೌದು, ರಾಮಾಚಾರಿ ಸೀರಿಯಲ್ಗೆ ಎಂಟ್ರಿ ಕೊಡುವ ಮುನ್ನ ಇವರಿಗೆ ಗರ್ಲ್ ಫ್ರೆಂಡ್ ಇದ್ರಂತೆ. ಆದರೆ ಕಾರಣಾಂತರಗಳಿಂದ ಬ್ರೇಕಪ್ ಆಗಿದೆ ಅಂತ ಸ್ವತಃ ಅವರೇ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ರು. ರಾಮಾಚಾರಿ ಸೀರಿಯಲ್ನಲ್ಲಿ ಸ್ಪಷ್ಟವಾಗಿ ಕನ್ನಡ ಮಾತಾಡೋದು, ಅವರ ಮಾತಿನ ಶೈಲಿಯಾಗಿರ್ಬೋದು, ಎಲ್ಲವೂ ಕೂಡ ಪ್ರೇಕ್ಷಕರಿಗೆ ತುಂಬಾನೇ ಇಷ್ಟ. ರಿತ್ವಿಕ್ ರಾಮಾಚಾರಿ ಪಾತ್ರಕ್ಕೆ ಹೇಳಿ ಮಾಡಿಸಿದಂತಿದ್ದೆ ಅಂತಿದ್ದಾರೆ ಅಭಿಮಾನಿಗಳು.